ಇವರೆಲ್ಲ ಇಲ್ಲಿ ಏನ್ ಡ್ರಾಯಿಂಗ್ ಮಾಡ್ತಿದ್ದಾರೆ ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ಇವತ್ತು ವೀಕೆಂಡ್ ಆಗಿದ್ದರಿಂದ ನಾನು ನನ್ನ ಫ್ರೆಂಡ್ ಯಾವುದಾದ್ರು ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡು ಜಗನ್ನಾಥ ಟೆಂಪಲ್ಗೆ ಹೋಗೋಕೆ ಪ್ಲಾನ್ ಮಾಡಿದ್ವಿ. ಹಾಗೆ ಬಸ್ ಹತ್ಕೊಂಡು ಡೈಲಿ ಪಾಸ್ ತಗೊಂಡು ಸಿಲ್ಕ್ ಬೋರ್ಡ್ ಅಲ್ಲಿ ಇಳಿದ್ವಿ. ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ನಾವು ನಮ್ಮ ಸ್ಟಾಪ್ಗೆ ರೀಚ್ ಆದ್ವಿ. ಅಷ್ಟೊತ್ತಿಗೆ ನಾವು ಹೋಗಬೇಕಾದ ದೇವಸ್ಥಾನ ನಮಗೆ ದೂರದಲ್ಲಿ ಕಾಣಿಸ್ತಿತ್ತು. ಈ ದೇವಸ್ಥಾನ ಇರೋದು HSR ಲೇಔಟ್ ನಲ್ಲಿರೋ ಅಗರದಲ್ಲಿ. ಈ ದೇವಸ್ಥಾನವನ್ನು ಒಡಿಶಾದಲ್ಲಿರುವ ಪುರಿಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಇಲ್ಲಿ ಶ್ರೀ ಬಾಲಭದ್ರ, ಶ್ರೀ ಮಾತಾ ಸುಭದ್ರ ಹಾಗೂ ಶ್ರೀ ಜಗನ್ನಾಥನ ವಿಗ್ರಹಗಳು ಪೂಜಿಸಲ್ಪಡುತ್ತವೆ. ಪ್ರತಿ ವರ್ಷ ಪುರಿಯಲ್ಲಿ ರಥಯಾತ್ರೆ ನಡೆಯುವಾಗ ಇಲ್ಲಿ ಸಹ ರಥಯಾತ್ರೆ ನಡೆಯುತ್ತದೆ. ಹಾಗೆ ಅಲ್ಲಿ ದೇವರ ದರ್ಶನವನ್ನು ಮಾಡಿ ಅಲ್ಲೇ ಪಕ್ಕದಲ್ಲಿ ಕಾಣುತ್ತಿದ್ದ ಅಭಯಾಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವರ ಪ್ರಸಾದ ತಗೊಂಡು ಅಲ್ಲೇ ಮುಂದೆ ಇದ್ದಂತಹ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಿಂದ ಹೊರಗೆ ಬಂದಾಗ ಎಲ್ಲರೂ ಅಲ್ಲಿ ಜಗನ್ನಾಥ ದೇವಸ್ಥಾನದ ಪೇಂಟಿಂಗ್ ಮಾಡ್ತಾ ಇದ್ರು. ಅಲ್ಲಿಂದ ನಾವು ನೇರವಾಗಿ ಹೋದದ್ದು ಕಬ್ಬನ್ ಪಾರ್ಕ್ಗೆ. ಎಂಟ್ರಿ ಆಗ್ತಿದ್ದಾಗೆ ಪ್ರೇಮಿಗಳ ಶಿಲ್ಪಕಲೆ ಈ ಮರದ ಮೇಲೆ ಕಾಣ್ತಾ ಇತ್ತು. ಅಲ್ಲಿಂದ ಹೊರಗೆ ಬಂದಾಗ ದೂರದಲ್ಲಿ ನಮಗೆ ವಿಧಾನಸೌಧ ಕಾಣಿಸ್ತಿತ್ತು. ಒಂದ್ಸಲ ಹಾಗೆ ನೋಡ್ಕೊಂಡು ಬರೋಣ ಅಂತ ವಿಧಾನಸೌಧದ ಹತ್ರ ಹೋದ್ವಿ. ನಡೆದು ತುಂಬಾನೇ ಸುಸ್ತಾಗಿತ್ತು. ಇನ್ನು ಬಸ್ಸಲ್ಲಿ ಹೋಗೋದು ಬೇಡ ಅಂತ ಅನ್ಕೊಂಡು ಸೀದಾ ಮೆಟ್ರೋದಲ್ಲಿ ಟಿಕೆಟ್ ತಗೊಂಡು ಸೀದಾ ನಾವು ಮೆಜೆಸ್ಟಿಕ್ಗೆ ಬಂದ್ವಿ. ಹಾಗೆ ಅಲ್ಲಿಂದ ಬಸ್ ಹತ್ತಿ ನಾವು ನಮ್ಮ PGಗೆ ಬಂದ್ವಿ. ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್. ಮುಂದೆ ಇನ್ನೊಂದು ಒಳ್ಳೆ ಮಿನಿ ವ್ಲಾಗ್ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ